ಬೆಂಗಳೂರು ಕಮಿಷನರ್ ದಯಾನಂದ್ ಸಸ್ಪೆಂಡ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಮುಖ್ಯಮಂತ್ರಿಗಳು ಹೊರಡಿಸಿದಂತಹ ಸಸ್ಪೆಂಡ್ ಆದೇಶ ಊರ್ಜಿತ ಆಗುತ್ತಾ? ಎಸ್, ಬೆಂಗಳೂರು ಕಮಿಷನರ್ ದಯಾನಂದ್ ಅವರ ಸಸ್ಪೆಂಡ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಮುಖ್ಯಮಂತ್ರಿಗಳು ಹೊರಡಿಸಿದಂತಹ ಸಸ್ಪೆಂಡ್ ಆದೇಶ ಊರ್ಜಿತ ಆಗುತ್ತಾ? ಮೂವರು ಐಪಿಎಸ್ಗಳ ಅಮಾನತು ಬೆನ್ನಲ್ಲೇ ಉದ್ಭವಿಸಿದೆ ಕಾನೂನಿನ ಪ್ರಶ್ನೆ. ಸಸ್ಪೆಂಡ್ ಆಗಿರುವಂತಹ ಮೂವರು ಕೂಡ ಐಪಿಎಸ್ ಅಧಿಕಾರಿಗಳು. ಮುಂದಿರುವಂತಹ ಆಯ್ಕೆಗಳು ಏನು ಹಾಗಾದ್ರೆ? ಐಪಿಎಸ್ ಅಧಿಕಾರಿಗಳ ವಲಯದಲ್ಲಿ ಈ ಬಗ್ಗೆ ಬಿಸಿ ಚರ್ಚೆಗಳು ನಡೀತಾ ಇದೆ. ಎಸ್, ಬೆಂಗಳೂರು ಕಮಿಷನರ್ ದಯಾನಂದ್ ಅವರ ಸಸ್ಪೆಂಡ್ ಕೇಸ್ಗೆ ಈಗ ಒಂದು ದೊಡ್ಡ ಬಿಗ್ ಟ್ವಿಸ್ಟ್ ನೀಡಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಹೊರಡಿಸಿರುವಂತಹ ಸಸ್ಪೆಂಡ್ ಆದೇಶ ಊರ್ಜಿತ ಆಗುತ್ತಾ ಎನ್ನುವಂತಹ ಪ್ರಶ್ನೆ ಈಗ ಹೇಳ್ತಾ ಇದೆ. ಕಾರಣ ಏನು ಅಂತಂದ್ರೆ, ಸೋಷಿಯಲ್ ಮೀಡಿಯಾಗಳಲ್ಲಿ, ಎಕ್ಸ್ನಲ್ಲಿ ಎಲ್ಲರೂ ಕೂಡ ಹ್ಯಾಶ್ಟ್ಯಾಗ್ ಅನ್ನ ಹಾಕಿ ಕಮ್ ಬ್ಯಾಕ್, ಗೆಟ್ ಬ್ಯಾಕ್ ಎಲ್ಲವನ್ನೂ ಹಾಕ್ತಾ ಇದ್ದಾರೆ. ದಯಾನಂದ್ ಅವರು ನಮಗ್ ಬೇಕು, ದಕ್ಷತೆ, ಕಾರ್ಯಪ್ರವೃತ್ತಿ, ಅವರ ಅಧಿಕಾರದ ಅವಧಿಯಲ್ಲಿ ಅವರು ಜನಗಳಿಗೋಸ್ಕರ ಮಾಡಿರುವಂತಹ ಕೆಲಸಗಳನ್ನೆಲ್ಲವನ್ನೂ ಕೂಡ ಜನಸಾಮಾನ್ಯರು ಈಗ ನೆನೆಸ್ಕೊಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧವಾಗಿ ಎಕ್ಸ್ನಲ್ಲಿ ಮಾತನಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅರ್ಜೆಂಟ್ನಲ್ಲಿ ಐಪಿಎಸ್ಗಳ ಸಸ್ಪೆಂಡ್ ಮಾಡಿರಬಹುದು, ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿದರಷ್ಟೇ ಅಮಾನತು ಆದೇಶ ಊರ್ಜಿತ. ಸಿಎಂ ಸಿದ್ದರಾಮಯ್ಯ ಅರ್ಜೆಂಟ್ನಲ್ಲಿ ಐಪಿಎಸ್ಗಳ ಸಸ್ಪೆಂಡ್ ಮಾಡಿರಬಹುದು, ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿದರಷ್ಟೇ ಅಮಾನತು ಆದೇಶ ಊರ್ಜಿತ. ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ. ಈ ಒಂದು ಅಮಾನತು ಆದೇಶವನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಬಹುದು ಅಥವಾ ಒಪ್ಪಬಹುದು. ಅಮಾನತು ಆದೇಶ ತಿರಸ್ಕರಿಸಿದ್ರೆ ತಿಂಗಳಲ್ಲೇ ಅಧಿಕಾರಿಗಳು ಸೇವೆಗೆ ಮರಳಬಹುದು. ಈ ಬಗ್ಗೆ ಕೇಂದ್ರ ಸರ್ಕಾರ ಒಂದೇ ತಿಂಗಳಿನಲ್ಲಿ ತೀರ್ಮಾನಕ್ಕೆ ಬರಲೇಬೇಕು. ಸಸ್ಪೆಂಡ್ ಆಗಿರುವಂತಹ ದಯಾನಂದ್, ವಿಕಾಸ್ ಕುಮಾರ್, ಶೇಖರ್ಗೆ ಗುಡ್ ನ್ಯೂಸ್ ಸಿಗುತ್ತಾ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ಎಸ್, ಸಿಎಂ ಸಿದ್ದರಾಮಯ್ಯ ಅವರು ರಾತ್ರೋರಾತ್ರಿ ಏನ್ ಪ್ರೆಸ್ ಮೀಟ್ ಅನ್ನ ಕರೀತಾರೆ, ಸಭೆಗಳನ್ನ ಮಾಡಿ ಪ್ರೆಸ್ ಮೀಟ್ಗಳನ್ನ ಕರೆದ ನಂತರ ಒಂದಿಷ್ಟು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಆ ಒಂದು ಅಧಿಕಾರಿಗಳು ಯಾರ್ಯಾರು ಅಂತಂದ್ರೆ ದಯಾನಂದ್, ವಿಕಾಸ್ ಕುಮಾರ್, ಶೇಖರ್ ಅವರು ಎಲ್ಲರೂ ಕೂಡ ಇರ್ತಾರೆ, ಸಸ್ಪೆಂಡ್ ಆಗಿರ್ತಾರೆ. ಈಗ ಪ್ರಶ್ನೆ ಏನು ಬರ್ತಾ ಇದೆ ಅಂತಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಅರ್ಜೆಂಟ್ನಲ್ಲಿ ಈ ಒಂದು ಸಸ್ಪೆಂಡ್ಗಳನ್ನ ಮಾಡಿರಬಹುದು. ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿದ್ರೆ ಮಾತ್ರ ಈ ಒಂದು ಅಮಾನತ್ ಏನಿದೆ ಅದರ ಆದೇಶ ಊರ್ಜಿತವಾಗುತ್ತೆ. ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳೋದು ಯಾರು ಅಂತಂದ್ರೆ ಕೇಂದ್ರ ಸರ್ಕಾರ. ಈ ಅಮಾನತು ಆದೇಶವನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಬಹುದು ಅಥವಾ ಅದನ್ನು ಒಪ್ಪಿಕೊಳ್ಳಬಹುದು. ಅದು ಗೊತ್ತಿಲ್ಲ ಏನಾಗುತ್ತೆ ಅಂತ, ಕಾದ್ ನೋಡ್ಬೇಕು. ಅದನ್ನ ಅಮಾನತು ಆದೇಶವನ್ನ ತಿರಸ್ಕರಿಸಿದ್ರೆ
ತಿಂಗಳಲ್ಲೇ ಅಧಿಕಾರಿಗಳು ಸೇವೆಗೆ ಮರಳುತ್ತಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರ 1 ತಿಂಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಕೇಂದ್ರ ಸರ್ಕಾರ 1 ತಿಂಗಳಲ್ಲಿ ತೀರ್ಮಾನವನ್ನ ಕೈಗೊಳ್ಳಬೇಕು ಅನ್ನೋದಾದ್ರೆ ಅಧಿಕಾರಿಗಳಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಂದ್ರ ಸರ್ಕಾರ ಆಗ್ಲಿ ಯಾವ ಸರ್ಕಾರ ಆಗ್ಲಿ ಕೇಳುತ್ತೆ. ಏನು, ಯಾಕೆ ಕೊಟ್ರೆ ಪರ್ಮಿಷನ್ನು, ಏನಾಯ್ತು, ಯಾವ ಕಾರಣದ ಕೈ ನಿಮ್ಮ ಮೇಲೆ ಪ್ರೆಷರ್ ಅನ್ನ ತಂತು, ಯಾವ ಕಾರಣದ ಕೈ ನಿಮ್ಮ ಬಳಿಯಲ್ಲಿ ಸಿಗ್ನೇಚರ್ ಹಾಕಿಸ್ಕೊಳ್ತು, ಯಾವ ಕಾರಣದ ಕೈ ಇದಕ್ಕೆ ಕಾರಣ, ಅದ್ರ ಬಗ್ಗೆ ಮಾತನಾಡಬೇಕಾಗತ್ತೆ. ಇಲ್ಲ ನೀವೇ ಕೊಟ್ರಾ, ಯಾವ ಒಂದು ವಿಚಾರಕ್ಕೆ ಪರ್ಮಿಷನ್ ಕೊಟ್ರಿ, ಇದೆಲ್ಲವನ್ನೂ ಕೂಡ ಪ್ರಶ್ನೆಗಳಿಗೂ ಕೂಡ ಅಧಿಕಾರಿಗಳು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ಅದು ತಿರಸ್ಕಾರ ಆಗುತ್ತೋ ಅಥವಾ ಒಪ್ಕೊಳ್ತಾರೋ ಅದೆಲ್ಲವೂ ಕೂಡ ನೋಡಬೇಕಾಗುತ್ತೆ. ಸಸ್ಪೆಂಡ್ ಆಗಿರುವಂತಹ ದಯಾನಂದ, ವಿಕಾಸ್, ಕುಮಾರ್, ಶೇಖರ್ ಅವರಿಗೆ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಎಸ್, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.